Good evening, my dear students. So, yesterday I started whatever we do, 9th standard, 4th lesson. So, I continue 6th paragraph. First, I will read the 6th paragraph. You go to a shop and ask for something. Most often the shopkeeper or the salesperson reaches out to the item you want and hands it over to you. No words, nothing. ಇಲ್ಲಿ ಮತ್ತೆ ಲೇಖಕರು ತಮಗೆ ಆದಂತಹ ಅನುಭವಗಳನ್ನು ವಿಮರ್ಶಿಸುತ್ತಾ ನಾವು ಯಾವ ರೀತಿ ಬಿಹೇವಿಯರ್ ಮಾಡಬೇಕು ಮತ್ತು ಎಷ್ಟು ಉತ್ತಮವಾಗಿ ಮಾಡಲು ಸಾಧ್ಯ, ಈ ರೀತಿ ಮಾಡಿದರೆ ಮತ್ತಿಷ್ಟು ಉತ್ತಮವಾಗಿ ಅವರು ಒಂದು ಎಕ್ಸಾಂಪಲ್ ಹೇಳ್ತಾರೆ, ಮತ್ತಿಷ್ಟು ಉತ್ತಮವಾಗಿ ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತಾ, ಯು ಗೋ ಟು ಶಾಪ್ ಆ್ಯಂಡ್ ಆಸ್ಕ್ ಫಾರ್ ಸಮಥಿಂಗ್. ನೀವು ಶಾಪಿಗೆ ಹೋಗ್ತೀರಿ, ನಾವು ಅಲ್ಲಿ ಏನು ಬೇಕು ಅದನ್ನು ಕೇಳ್ತೀವಿ. ಮೋಸ್ಟ್ ಆಫನ್ ದ ಶಾಪ್ ಕೀಪರ್ ಆರ್ ದ ಸೇಲ್ಸ್ ಪರ್ಸನ್ ರೀಚಸ್ ಔಟ್ ಟು ದ ಐಟಮ್ ಯು ವಾಂಟ್. ಅವಾಗ ಅವರು ಅಂಗಡಿಕಾರರು, ಸೇಲ್ಸ್ ಪರ್ಸನ್ ಮಾರಾಟ ಮಾಡುವವರು, ಔಟ್ ಟು ದ ಐಟಮ್ ಯು ವಾಂಟ್, ಅವರು ನಾವು ಹೋದ ತಕ್ಷಣ ಯಾವ ಒಂದು ವಸ್ತು ಬೇಕು ಅದನ್ನು ನಮಗೆ ಕೊಡ್ತಾರೆ. ಆ್ಯಂಡ್ ಹ್ಯಾಂಡ್ಸ್ ಇಟ್ ಓವರ್ ಟು, ನಮ್ಮ ಕೈಗೆ ಅದನ್ನು ಕೊಟ್ಬಿಡ್ತಾರೆ. ನೋ ವರ್ಡ್ ನಥಿಂಗ್. ನಾವೇನಾದರೂ ಕೇಳಿದ ತಕ್ಷಣ ಅದನ್ನು ಕೊಟ್ಬಿಡ್ತಾರೆ. ಸಪೋಸ್ ಹಿ ವೇರ್ ಟು ಸೇ ಜಸ್ಟ್ 2 words, ಎಸ್ ಸರ್, ಅದನ್ನೇ ಈ ಥರನೂ ಹೇಳ್ಬೋದಲ್ಲ, ಎಸ್ ಸರ್, ವಾಟ್ ಕ್ಯಾನ್ ಐ ಹೆಲ್ಪ್ ಯು, ಈ ಥರನೂ ಹೇಳ್ಬೋದು ಅಂತ ಹೇಳ್ತಾರೆ. ಇನ್ ಪೋಸ್ಟ್ ರೆಸ್ಟೋರೆಂಟ್ಸ್ ದ ವೇಟರ್ಸ್ ಆರ್ ಸ್ಟೀವರ್ಡ್ಸ್ ಡೂ ಸೇ. ಇನ್ನು ಬೇರೆ ಕಡೆ ಪಾಶ್ ರೆಸ್ಟೋರೆಂಟ್ಸ್ ಅಂದರೆ ಐಷಾರಾಮಿ ಒಂದು ಹೋಟೆಲಲ್ಲಿ ಅಲ್ಲಿ ಒಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಇರುತ್ತೆ. ಅವ್ರು ಕೇಳ್ತಾರೆ ಎಸ್ ಸರ್ ಅಂತಂದರೆ ಆರ್ಡರ್ ಕೊಡ್ರಿ ಅಂತ. ಅವಾಗ ಆರ್ಡರ್ ತೊಗೋತಾರೆ. ಅವಾಗ ಅವರು ಏನು ಹೇಳ್ಬೋದು ಅಂತಂದರೆ ಗುಡ್ ಮಾರ್ನಿಂಗ್ ಅವ್ರು ಹೇಳ್ತಾರೆ. ವೇಟರ್ಗಳು ಸ್ಟೂವರ್ಡ್ಸರು ವಿಶ್ ಮಾಡ್ತಾರೆ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತೇಳಿ. ಆರ್ ಸಮ್ ಸಚ್ ಥಿಂಗ್ ಆ್ಯಂಡ್ ದೆನ್ ಆಸ್ಕ್ ಫಾರ್ ಯು ಆರ್ಡರ್. ಆಮೇಲೆ ಆರ್ಡರನ್ನು ಕೇಳ್ತಾರೆ. ಬಟ್ ಹ್ಯಾವ್ ಯು ನೋಟಿಸ್ಡ್ ಹೌ ದ ವೇಟರ್ ಬಿಹೇವ್ ಇನ್ ಮೋಸ್ಟ್ ಆಫ್ ಅವರ್ ರೆಸ್ಟೋರೆಂಟ್ಸ್. ಇನ್ನೂ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಬಿಹೇವಿಯರ್, ಅವರ ಒಂದು ನಡವಳಿಕೆಯನ್ನು ನೋಡ್ಬೋದು. ಇನ್ ಸ್ಪೈಟ್ ಆಫ್ ದ ಫ್ಯಾಕ್ಟ್ ದ್ಯಾಟ್ ದಿ ಫುಡ್ ಆ್ಯಂಡ್ ಆಂಬಿಯನ್ಸ್ ಆರ್ ಕ್ವೈಟ್ ಗುಡ್. ಇಲ್ಲಿ ಆಹಾರ ಮತ್ತು ಆಂಬಿಯನ್ಸ್, ಒಂದು ಪರಿಸರ ಆಗಿರ್ಬೋದು, ಇರೋ ವಾತಾವರಣ ಆಗಿರ್ಬೋದು, ಕ್ವೈಟ್ ಗುಡ್, ಒಳ್ಳೇದು ಇರ್ಬೋದಲ್ಲ. ದೇ ಯೂಸಲಿ ಕಮ್ ಆ್ಯಂಡ್ ಸ್ಟ್ಯಾಂಡ್ ನಿಯರ್ ಯು ಎಕ್ಸ್ಪೆಕ್ಟಿಂಗ್ ಯು ಟು ಪ್ಲೇಸ್ ದ ಆರ್ಡರ್. ಅವರು ನಾವು ಇರೋ ಪ್ಲೇಸಿಗೆ ಬಂದು ನಿಂತಿದ ತಕ್ಷಣ ಆಮೇಲೆ ನಾವು ಆರ್ಡರ್ನ ಕೊಡಬೇಕಾಗುತ್ತೆ. ಇಟ್ಸ್ ಎ ಸಿಸ್ಟಮೆಟಿಕ್ ವೇ. ಸಪೋಸ್ ದೇ ಸೇ ಜಸ್ಟ್ 2 words, ಎಸ್ ಸರ್, ಅಥವಾ ಅವರು ಬಂದು ಎಸ್ ಸರ್ ಅಂತ ಹೇಳ್ತಾರೆ. ಅವಾಗ ನಾವು ಆರ್ಡರ್ನ ಹೇಳ್ಬೋದು, ಕೊಡ್ಬೋದು. ಸೊ ಈ ರೀತಿ ಬಿಹೇವಿಯರ್ಗಳು ನಡೀತಾ ಇರ್ತವೆ. 7th paragraph. Doctors treating patients can make their jobs much better if they choose to talk nicely to their parents. ಮತ್ತೊಂದು ಸಿಚುವೇಶನ್ ಹೇಳ್ತಾ, ಇನ್ನು ಡಾಕ್ಟರ್ಸ್ ಟ್ರೀಟಿಂಗ್ ಪೇಷಂಟ್ಸ್, ಡಾಕ್ಟರ್ಗಳು ಪೇಷಂಟ್ಗೆ ಟ್ರೀಟ್ ಮಾಡ್ತಾ ಇರ್ತಾರೆ. ಅವರು ಕೂಡ ತಮ್ಮ ಜಾಬನ್ನು ಮಚ್ ಬೆಟರಾಗಿ ಮಾಡಬಹುದು. ಯಾವ ರೀತಿ? ಟಾಕ್ ನೈಸ್ಲಿ ಅಂತ ಹೇಳ್ಬೋದು. ಟೈಕ್ ಅಂದರೆ ಮಾತನಾಡುವ ಶೈಲಿ. ಒಬ್ಬ ಡಾಕ್ಟ್ರಿಗೆ ಇರಬೇಕಾದಂಥದ್ದು ಏನಪ್ಪ ಅಂತಂದರೆ ಮೇನು ಒಂದು ಮಾತಾಡುವ ಒಂದು ಶೈಲಿ ಇರಬೇಕು. ಅಂದರೆ ಪೇಷಂಟ್ಗಾದವನಿಗೆ ಒಂದು ಮಾತಿನಲ್ಲಿಯೇ ಅವನನ್ನು ಆರಾಮ ಮಾಡುವಂಥ ಒಂದು ಶಕ್ತಿ ಇರುತ್ತೆ. ಅಂಥದ್ದನ್ನು ಮಾಡೋದು. ಟಾಕ್ ನೈಸ್ಲಿ ಟು ದೇರ್ ಪೇಷಂಟ್ಸ್ ಫಸ್ಟ್.
ಇಟ್ಸ್ ಅ ಗುಡ್ ಕ್ಯಾರೆಕ್ಟರ್. ಅ ವರ್ಡ್ ಹಿಯರ್ ಆರ್ ಅ ವರ್ಡ್ ದೇರ್, ಹೆಚ್ಚು ಒಂದು ಕಡಿಮೆ ಇರುತ್ತೆ ವರ್ಡಲ್ಲಿ, ಮಾತಾಡೋದಲ್ಲಿ. ಮೋಸ್ಟ್ ಡಾಕ್ಟರ್ಸ್ ಆರ್ ಸೀರಿಯಸ್ ಆರ್ ಇವನ್ ಸ್ಟರ್ನ್. ಡಾಕ್ಟರ್ಗಳು ಸೀರಿಯಸ್ ಆಗಿ ಬಿಹೇವಿಯರನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ. ಪ್ರಾಬಬ್ಲಿ ದೇ ಇಂಪ್ಲೈ ದಟ್ ದೇ ಆರ್ ಡೂಯಿಂಗ್ ಸೀರಿಯಸ್ ವರ್ಕ್. ಡಾಕ್ಟರ್ಗಳು ಏನು ಥಿಂಕ್ ಮಾಡ್ತಾರಪ್ಪ ಅಂತಂದರೆ ಅವರು ತಮ್ಮ ಒಂದು ಜಾಬ್ ಭಾಳ ಸೀರಿಯಸ್ ಅಂತ ತಿಳಿದಿರ್ತಾರೆ. ಬಟ್ ಟಾಕಿಂಗ್ ನೈಸ್ಲಿ ಆ್ಯಂಡ್ reassuring in also a part of treatment. Yes, the doctors remember you have to reassuring and also talking nicely with the patient is most important. It is also part of the treatment. The author says it is also part of the treatment. It's a good suggestion, isn't it? Otherwise, yes, surely. It is said that a couple of friendly words from the doctor or even a smile can go a long way in making the patient feel better. Yes. And also smiling face is very important while doctor treating the patient. So, couple of friendly words, as it is also very important. When we talk, when the doctor talks, the doctor can make friendly words. It is very important, the author says. So the doctor or even a smile can go a long way. A smile can, it's go a long way. ಒಂದು ನಗು ಮುಖ, ಒಂದು ಎಷ್ಟೇ ಪೇಷಂಟ್ ಒಂದು ಪ್ರೆಸರಲ್ಲಿದ್ದರೂ ಕೂಡ ಅವನನ್ನು ನೋವಲ್ಲಿ ಕೂಡ ಇದ್ದರೆ ಅದನ್ನು ನಡೆಸುತ್ತೆ ಅಂತ ಇಲ್ಲಿ ಫೀಲ್ ಬೆಟರ್, ಒಂದು ಆನಂದವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಗೋಸ್ 9th paragraph. On a certain occasion, I hailed an auto rickshaw and said. ಮತ್ತೊಂದು ಸಂದರ್ಭವನ್ನು ಇಲ್ಲಿ ಆಥರ್ ಲೇಖಕರು ವಿವರಿಸ್ತಾರೆ. ಅಕಾಶನ್ ಅಂದರೆ ಒಂದು ಸಂದರ್ಭ. ಐ ಹೆಲ್ಡ್ ಆ್ಯನ್ ಆಟೋ ರಿಕ್ಷಾ, ಅವಾಗಲೂ ಅವರು ಆಟೋ ರಿಕ್ಷಾದಲ್ಲೇ ಹೋಗ್ತಿದ್ರು. ಹೀಗಾಗಿ ಒಂದು ಸಲ ಆಟೋ ರಿಕ್ಷಾದನ್ನು ಕರೆದು ಸಿಟಿ ಹಾಸ್ಪಿಟಲ್ ಹೋಗಬೇಕಾಗಿತ್ತು. ಹೀಗಾಗಿ ಅವರು ಸಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರೆ. ದ ಆಟೋ ಮ್ಯಾನ್ ಡಿಡ್ ನಾಟ್ ಲುಕ್ ಆಟ್ ಮೀ ಬಟ್ ಸಿಂಪ್ಲಿ ಡೌನ್ ದ ಮೀಟರ್. ಅವಾಗ ಆ ಆಟೋದವನು ಏನು ಮಾಡ್ತಾನೆ ಅಂತಂದರೆ, ಸೊ ಈ ಸಿಂಪ್ಲಿ ಡೌನ್ ದ ಮೀಟರ್, ಅವನು ಸಿಟಿ ಹಾಸ್ಪಿಟಲ್ ಅಂದ ತಕ್ಷಣ ಆ ಮೀಟರನ್ನು ಕೆಳಗಡೆ ಮಾಡ್ತಾನೆ. ವೆಲ್, ಇಟ್ ವಾಸ್ ಅ ಕ್ಲಿಯರ್ ಇಂಡಿಕೇಶನ್ that he was willing to take me to my destination. ಎಸ್, ಅವನು ಏನು ಮಾಡ್ತಾನೆ ಅಂತಂದರೆ ಮೀಟರ್ ಆನ್ ಮಾಡಿ ಲೇಖಕರು ಹೋಗಬೇಕಾದಂತಹ ಒಂದು ತಲುಪಬೇಕಾದಂಥ ಒಂದು ಸ್ಥಳಕ್ಕೆ ಅದನ್ನು ಕರೆದುಕೊಂಡು ಹೋಗ್ತಾನೆ. ಸೊ ಬಟ್ ವುಡಂಟ್ ಇಟ್ ಹ್ಯಾವ್ ಬೀನ್ ಮಚ್ ಬೆಟರ್. ಸೊ ಇದನ್ನು ಯಾವ ರೀತಿ ಬೆಟರ್ ಮಾಡ್ಬೋದಿತ್ತು? ಇಫ್ ಈಸ್ ಹ್ಯಾಡ್ ಸೇಡ್ ಎಸ್ ಸರ್ ಪ್ಲೀಸ್ ಗೆಟ್ ಇನ್ ಅಂತ ಅವನು ಆಟೋ ಮಾಲೀಕ ಹೇಳ್ಬೋದಾಗಿತ್ತು. ಎಸ್ ಸರ್ ಪ್ಲೀಸ್ ಗೆಟ್ ಇನ್ ಅಂತ ಹೇಳ್ಬೋದಾಗಿತ್ತು. ಆದರೆ ಆಟೋದವನು ಸಿಟಿ ಹಾಸ್ಪಿಟಲ್ ಅಂದ ತಕ್ಷಣ ಮೀಟ್ರನ್ನು ಆನ್ ಮಾಡಿಬಿಡುತ್ತಾನೆ. ಇಲ್ಲಿ ಸಂಭಾಷಣೆ ಕೂಡ ಕನ್ವರ್ಸೇಷನ್ ಅಂತ ಏನು ಹೇಳ್ತೀವಿ, ಇದು ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಸಿಂಪ್ಲಿ ಸೇಡ್ ಕಮ್, ನೋಡಿ ಸುಮ್ಮನೆ ಸಾಮಾನ್ಯವಾಗಿ ಬಾ ಅಂತ ಹೇಳಿದರು. ದ ಲೀಸ್ಟ್ ಹಿ ಕುಡ್ ಹ್ಯಾವ್ ಡನ್ ವಾಸ್ ಟು ಮೇಕ್ ಅ ಗೆಸ್ಚರ್ ವಿತ್ ಹೀಸ್ ಫೇಸ್ ಆರ್ ಹ್ಯಾಂಡ್. ಇನ್ನೂ ಕೆಲವರು ಆಟೋ ಮಾಲೀಕರು ಏನು ಮಾಡ್ತಾರೆ ಅಂತಂದರೆ, ಆಟೋ ಡ್ರೈವರ್ದವರು ಹಿಂಗೆ ಕೈ ಸನ್ನೆ ಮಾಡ್ತಾರೆ, ಮುಖ ಸನ್ನೆಯನ್ನು ಮಾಡ್ತಾರೆ, ಏನೂ ಹೇಳೋದೇ ಇಲ್ಲ. ಸೊ ಈ ರೀತಿ ಹೇಳ್ತಾರೆ. ಐ ಡಿಡ್ ಮೆನ್ಷನ್ ದ ಪಾಯಿಂಟ್ ಟು ಹಿಮ್ ಆ್ಯಂಡ್ ಟು ಮೈ ಗುಡ್ ಲಕ್ ಹಿ ಅಗ್ರೀಡ್ ವಿತ್ ಮೀ. ಸೊ ಮೆನ್ಷನ್ ದ ಪಾಯಿಂಟ್ ಟು ಹಿಮ್, ಲೇಖಕರು ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದರು, ಅದನ್ನು ಈ ಥರ ಸುಧಾರಣೆಗಳನ್ನು ಅವನಿಗೆ ಹೇಳಿದರು ಆಟೋ ಡ್ರೈವರ್ಗೆ. ಅವುಗಳನ್ನು ಅವನು
ಅಗ್ರೀಡ್ ಅಂದರೆ ಅವನು ಒಪ್ಪಿದ ಅಂತ ಹೇಳ್ತಾರೆ. ಅವನ ಅನದರ್ ಅಕಾಷನ್, ಮತ್ತೊಂದು ಸಂದರ್ಭದಲ್ಲಿ ಏನಾಯಿತು, ಐ ಕಾಲ್ಡ್ ಎನ್ ಆಟೋ ಆ್ಯಂಡ್ ಸೇಡ್, ಮತ್ತೆ ಮತ್ತೊಂದು ಸಂದರ್ಭದಲ್ಲಿ ಲೇಖಕರಿಗೆ ಆಟೋ ಅವಶ್ಯಕ ಇದ್ದಾಗ ಮತ್ತೆ ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳ್ತಾರೆ. ಅವಾಗ ಈ ಸೇಡ್ ಸಾರಿ ಸರ್ ಇಟ್ಸ್ ಟೈಮ್ ಫಾರ್ ಮೀ ಟು ಹ್ಯಾಂಡ್ ಓವರ್ ದ ಆಟೋ. ಬಟ್ ಮತ್ತೊಂದು ಸಂದರ್ಭದಲ್ಲಿ ಮತ್ತೆ ಇಲ್ಲೇ ಹೋಗ್ಬೇಕಾಗಿರುತ್ತೆ. ಅವಾಗ ಸೆಂಟ್ರಲ್ ಮಾರ್ಕೆಟ್ ಅಂತ ಲೇಖಕರು ಹೇಳಿದಾಗ ಸಾರಿ ಸರ್ ಕ್ಷಮಿಸಿ ನನ್ನನ್ನು, ಇಟ್ಸ್ ಟೈಮ್ ಫಾರ್ ಮೀ ಟು ಹ್ಯಾಂಡ್ ಓವರ್ ದ ಆಟೋ, ನಾನು ನನ್ನ ಆಟೋವನ್ನು ಮಾಲೀಕರಿಗೆ ತಿರುಗಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾನೆ. ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಇಟ್ಸ್ ವಾಟ್ ಎವರ್ ವಿ ಡೂ ಲೆಟ್ ಅಸ್ ಟ್ರೈ ಟು ಬೆಟರ್ ಅಂದ ಹಾಗೆ ಇದು ಒಂದು ಒಳ್ಳೆಯ ಒಂದು ನಡತೆ ಅಂತ ಹೇಳ್ತಾರೆ. ಆ್ಯಂಡ್ ಸೊ ಸೇಯಿಂಗ್ ಹಿ ಹೇರ್ಡ್ ಅನದರ್ ಆಟೋ ಆ್ಯಂಡ್ ಆಸ್ಕ್, ಅವನಿಗೆ ಹೋಗೋಕ್ಕಾಗಲಿ ಕಾರಣ ಅವನು ಬೇರೆ ಆಟೋವನ್ನು ಅವನು ಕರಿತಾನೆ. ಅವಾಗ ಗುರು ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳ್ತಾನೆ. ದಟ್ ಮ್ಯಾನ್ ಅಗ್ರೀಡ್ ಆ್ಯಂಡ್ ಐ ಗಾಟ್ ಇನ್. ನೋಡಿ, ಅವನು ತನಗೆ ಬಂದಂಥ ಒಂದು ಬಾಡಿಗೆಯನ್ನು ಅವನಿಗೆ ಆಗದೇ ಕಾರಣ ಅವನು ಬೇರೆ ಆಟೋವನ್ನು ಕರೆದು ಲೇಖಕರಿಗೆ ಕಳಿಸಿಕೊಡ್ತಾನೆ. ಸೊ ಇಟ್ ಈಸ್ ದ ಬೆಟರ್ ಬಿಹೇವಿಯರ್ ಅಂತ ಹೇಳಿ ಐ ಗಾಟ್ ಇನ್. ದಿಸ್ ಶೋಸ್ ದಟ್ ವಿ ಕ್ಯಾನ್ ಸೇ ನೋ ಆಲ್ಸೋ ಇನ್ ದ ಮೋಸ್ಟ್ ಪ್ಲೆಸೆಂಟ್ ವೇ. ನಾವು ಬೇಡ ಅಂತ ಹೇಳಬೇಕಾದರೂ ಕೂಡ ಅಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಾವು ನಿರಾಕರಣೆ ಮಾಡಬೇಕಾಗುತ್ತೆ, ಒಂದು ಬಿಹೇವಿಯರನ್ನು ತೋರಿಸ್ಬೇಕಾಗುತ್ತೆ. ಈಗ ಆಟೋದವನಿಗೆ ಹೋಗೋಕೆ ಆಗಲಿಲ್ಲ ಅಂತಂದರೂ ಕೂಡ ಸಾರಿ ಸರ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಮತ್ತೊಂದು ಆಟೋವನ್ನು ಕರೆಸಿ ಲೇಖಕರನ್ನು ಎಲ್ಲಿ ತಲುಪಬೇಕಾಗಿದೆ ಅಲ್ಲಿಗೆ ಅದನ್ನು ಕಳಿಸ್ಕೊಡ್ತಾನೆ. ಓಕೆ, ಐ ಕಂಟಿನ್ಯೂ ಟುಮಾರೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.